ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಯು. ಸೊ ಫೈನಲಿ ನಮ್ RCB ಇವತ್ತು ವಿನ್ ಆಯ್ತು. ಸತತ 5 ಸೋಲುಗಳಿಂದ ಕಂಗೆಟ್ರು RCB ಐತಿ. ಇವತ್ತು ಫುಲ್ ರೊಚ್ಚಿಗೆ ದಾಡಿ ಗೆದ್ದಾಯ್ತು. ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ನಮ್ಮ RCB ಅವ್ರಿಗೆ ನೀವು ಗೆಲ್ತಿರೋ ಅದಕ್ಕೆ ಇನ್ನೊಬ್ರನ್ನ ಕಾಲ್ ಚಕ್ಕೊಂಡು ಹೋಗಿರುತ್ತಂದ್ರೆ ನಾವು ಹೆಂಗಿದ್ರು ಈಗ ಹೊರಗೆ ಟೂರ್ನಮೆಂಟ್ ಇದ್ರೆ ಹೆಂಗಿದ್ರು ಹೊರಗೆ ಹೋಗಿವ. ಸೊ ಏನೈತಿ ಇವತ್ತೇನ ಮುಂಬೈದವ್ರು ಗೆದ್ರೆ ಸೀದಾ ಡೈರೆಕ್ಟ್ ಫೈನಲ್ಗೆ ಹೋಗಿದ್ರು. ಸೊ ನೀವು ಡೈರೆಕ್ಟ್ ಫೈನಲ್ಗೆ ಹೋಗ್ಬೇಡ್ರಿ. ನಾವು ನಿಮ್ಮನ್ನ ಒಂದು ಸ್ವಲ್ಪ ಸೆಮಿಫೈನಲ್ಗೆ ನೀವು ಹೆಂಗಿದ್ರೆ ಟೆಸ್ಟ್ ಮಾಡಿ ನಿಮ್ಮನ್ನ ಫೈನಲ್ ಕಳಿಸ್ತೀವಿ ಅಂತೇಳಿ ಸೊ ಇವ್ರನ್ನ ಸೋಲಿಸಿ ಮುಂಬೈದವ್ರು ಸೆಮಿಫೈನಲ್ ಕಳಿಸಿ ಆಮೇಲೆ ಆ ಕಡೆಯಿಂದ ಫೈನಲ್ಗೆ ಹೋಗಂಗೆ ಮಾಡಿದ್ರು ನಮ್ಮ RCB ಅವರು. ಸೊ ಅದಕ್ಕೆ ಸೀದಾ ಫೈನಲ್ಗೆ ಹೋಗಿದ್ರು. ಹಂಗೆ ನಮ್ಮ RCB ಬಿಡ್ಲಿಲ್ಲ ಅವ್ರನ್ನ ಡೈರೆಕ್ಟ್ ಫೈನಲ್ಗೆ ಹೋಗ್ಲಕ್ಕ. ನೀವು ಸೆಮಿಫೈನಲ್ ಆಡೇ ಹೋಗ್ಬೇಕಂತೇಳಿ ಹೆಂಗೆ ಸೋಲ್ಸಿದ್ರೆ ನಮ್ಮ RCB ಅವ್ರು ಮುಂಬೈದವ್ರನ್ನ ಸೂಪರ್ ಆಗಿತ್ತು ಇವತ್ತಿನ ಮ್ಯಾಚ್. ಸೊ ಇವತ್ತಿನ ಮ್ಯಾಚ್ನಾಗ ಏನೇನು ಆತಪ್ಪ ಅಂದ್ರೆ ಸೊ ಇವತ್ತು ಟಾಸ್ ಏನೈತಿ ಸೀದಾ ಮುಂಬೈದವ್ರು ಗೆಲ್ತಾರೆ. ನಮ್ಮ ಸ್ಮೃತಿ ಮಂದಾನ ಅವ್ರಿಗೆ ಈ ಸಲ ಒಟ್ಟ ಲಕ್ಕ ಇಲ್ಲ ಅಂತ ಹೇಳ್ಬೇಕು. RCB ಬೆಂಗಳೂರಾಗ ನಾಲ್ಕು ಟಾಸ್ ಸೋತ್ರು. ಮತ್ತು ಈ ಕಡೆ ಬಂದು ಏನೈತಿ ಇಲ್ಲಿ ಒಂದು ಟಾಸ್ ಸೋತ್ರು. ಸೊ 5 ಟಾಸ್ ಹೋದ್ರು ನಮ್ಮ ಈ WPL ನಮ್ಮ ಸ್ಮೃತಿ ಮಂದಾನ ಅವರು. ಸೊ ಇವತ್ತಿನ ಮ್ಯಾಚ್ ನಾವು ಅವರ ಸೋಲ್ತವ್ರಿಗೆ ಹರ್ಮನ್ಪ್ರೀತ್ ಅವ್ರು ಗೆದ್ದು ಕೊಡ್ಲೇ ಏನೈತಿ ನಾವು ಬಾಲಿಂಗ್ ತೊಗೋತೈತೆ ಹೇಳ್ತಾರೋ. ಬಾಲಿಂಗ್ ತೊಗೊಂಡ್ರೆ ಈ WPLದಾಗ ಹೆಚ್ಚಿನ ಮ್ಯಾಚ್ ಎಲ್ಲ ಗೆದ್ದದಾರು. ಸೊ ಮತ್ತು ಈ ಮ್ಯಾಚ್ ಇದ್ದಿದ್ದೆ ಇಲ್ಲಿ ಮುಂಬೈದವ್ರ ಪೋರ್ಟ್ರೆಸ್ಸು ಅಂದ್ರೆ ಈ ಗ್ರೌಂಡ್ನಾಗ ಎಂದು ಇವರ ಸೋತೆ ಇಲ್ಲ. 5 ಮ್ಯಾಚ್ 5 ವಿನ್ ಇದ್ದು ಈ ಗ್ರೌಂಡ್ನಾಗ. ಸೊ ಆ ರೆಕಾರ್ಡ್ನ ನಮ್ಮ RCB ಇವತ್ತಿಗೆ ಮುರಿತು. ನಮ್ಮ RCB ಅವ್ರು ರೆಕಾರ್ಡ್ ಕ್ರಿಯೇಟ್ ಮಾಡೋದು, ರೆಕಾರ್ಡ್ ಬ್ರೇಕ್ ಮಾಡೋದು ನನಗೆ ಭಾಳ ಇಷ್ಟ. ಸೊ ಅದಕ್ಕೆ ಬ್ರಬೋನ್ ಸ್ಟೇಡಿಯಮ್ದಾಗ ಮುಂಬೈದವ್ರನ್ನ ಹೊಡೆದು ಇವತ್ತು ರೆಕಾರ್ಡ್ ಕ್ರಿಯೇಟ್ ಮಾಡ್ತು. ಸೊ ಈ ಕಡೆ ಬ್ಯಾಟಿಂಗ್ ಅಂದ್ಕೊಳ್ಳಿ ನಮ್ಮ RCB ಅವ್ರು ಏನಂತ ಬಂದ್ಬಿಡ್ತಾರೆ. ಸಮಿನಿ ವೆಂಗನ ಅವರು ಮತ್ತು ಸ್ಮೃತಿ ಮಂದನ್ ಅವರು ಏನು ಹೊಡಿತಾರೆ ಗುರು. ಓಪನಿಂಗ್ ಪಾರ್ಟ್ನರ್ಶಿಪ್ ಹೇಳ್ತೀನಿ. ಸಬಿನೇನಿ ವೆಂಗನ ಅವ್ರು ಅಂತೂ ಒಂದೊಂದು ಸ್ವಲ್ಪ ಕಾಯ್ಕೊಂಡು ಸಮಾಧಾನಲಿ ಪೇಷನ್ಸ್ಲಿ ಆಡಿದ್ರೆ ಇವತ್ತು ಏನು 200 ರನ್ ನೀವು ನೋಡ್ಲತ್ತಿರ ಅದಕ್ಕೆ ಇನ್ನೊಂದು 20-30 ರನ್ ಯಾಡ್ ಹಾಕಿದ್ದು. ಆದ್ರೆ ಒಂದು ಸ್ವಲ್ಪ ಅರ್ಜೆಂಟ್ ಮಾಡಿ ಅವರು 12 ಬಾಲಿಗೆ 26 ರನ್ ಹೊಡೆದು ಔಟ್ ಹಾಕೋರು. ಅದೊಂದು ಬಾಲ್ ಕಾಯ್ಕೊಂಡು ಆಡಿದಿರ್ತಕ್ಕೋ ದಗದಾನ ಬೇರೆ ಇತ್ತು. ಸೊ ಅವ್ರ ಬಂದ್ಕೊಳ್ಳಿ ಸಿಕ್ಸಾಪುರ ಎತ್ತಾಕತ್ತಾರ. ಈ ಕಡೆ ನಮ್ಮ ಸ್ಮೃತಿ ಮಂದನ್ ಅವರು ಬ್ಯಾಟಿಗೆ ಬಾಲ್ ಮಿಡ್ಲಿ ಬಿತ್ತಾ ಇದ್ದಂಗೆ ಬಾರಿಸ್ಕೊತ ಹೋಗ್ತಾರೆ ಇವರು ಒಂದು 50+ ರನ್ ಹೊಡಿತಾರೋ. ವಿತ್ ಏನೈತಿ 180 ಸ್ಟ್ರೈಕ್ ರೇಟ್ ಹೊಡಿತಾರೋ. ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಈ WPLದವ್ರು ಬ್ಯಾಟ್ ಮಾತಾಡಿರ್ಲಿಲ್ಲ ಇದುವರೆಗೂ. ಸೊ ಇವತ್ತು ಅವ್ರ ಬ್ಯಾಟ್ಲಿ ಇವತ್ತು ಟೀಕೆ ಅಂದ್ರೆ ಇವ್ರು ಯಾರನ್ನ ಟ್ರೋಲ್ ಮಾಡಿದಾರ ಅಂದ್ರೆ ಇವ್ರು ಆಡ್ಲಕ್ಕೆ ಬರಲ್ಲ ಹಂಗಾಯ್ತು ಹಿಂಗಾಯ್ತು ಅಂತೇಳಿ. ಸೊ ನಾ ಎದಕ್ಕೆ WPLದಾಗ RCB ಕ್ಯಾಪ್ಟನ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ನಮ್ಮ ಸ್ಮೃತಿ ಮಂದನ್ ಅವರು. ಸೊ ಅದಕ್ಕೆ ಇವರಿಗೆ ಒಂದು ಸಲಾಮ್ ಹೇಳಬೇಕು. ಇನ್ನು 3ನೇ ನಂಬರ್ ಏನೈತಿ ನಮ್ಮ ಎಲಿಸ್ ಪೆರಿ ಅವ್ರು ಏನು ಬರ್ತಾರಲ್ಲ ಎಲಿಸ್ ಪೆರಿ ಅವರು. ಸೊ ಇವರು ದಿನದಾಗೈತೆ ನೈಜ ಅವ್ರ ಸೇಮ್ ಆಟ ಆಡಲಿಲ್ಲ. ಸ್ವಲ್ಪ ಪರಕ್ ಅಂದ್ರೆ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಆಡ್ಲತ್ತರ ಇವತ್ತು. ಅಷ್ಟು ಬಾಲ್ ಇವ್ರಿಗೆ ಬ್ಯಾಟಿಗೆ ಕುಂಡ್ರಲಿಲ್ಲ ಕರೆ. ಆದ್ರೂ ಏನು ಮಾಡಿದ್ರು ಆಡಿದಾರೆ ಅಂದ್ರೆ ಒಂದು 50 ಸಮೀಪ ಬಂದಿರ್ಕರೆ 50 ಹೊಡ್ಲಿಕ್ಕೆ ಆಗಲಿಲ್ಲ. ಸೊ ಅದೊಂದು ಬ್ಯಾಸರ ಸಂಗತಿ ಅಂತ ಹೇಳ್ಬೇಕು. ಇಡೀ ನಮ್ಮ RCB WPLದಾಗ ಒಂದು 6 ಪಾಯಿಂಟ್ ಈಗ ಸದ್ಯಕ್ಕೆ 3 ಮ್ಯಾಚ್ ಗೆದ್ದೈತೆ ಅಂದ್ರೆ ಅದು 2-3 ಮ್ಯಾಚ್ 3 ಮ್ಯಾಚ್ ಗೆಲ್ಲಕ್ಕೆ ಅವರೇ ಕಾಣುತ್ತೆ ಹೇಳ್ತೀನಿ. ಇವ್ರು ಆಡಿದ ಮ್ಯಾಚ್ ಅಟ್ಟ ನಮ್ಮ RCB ಇರ್ತೈತಿ. ಇವ್ರು ಆಡ್ಲಾರ್ದ ಎಲ್ಲ ಸೋತೈತಿ ನಮ್ಮ RCB. ಸೊ ಪೆರಿ ಇರ್ಲಾರ್ದ RCB ನಶ್ವರ ಅಂತನ ಹೇಳ್ತಾನ ಈಗಾರ ಹಂಗಾಗೈತಿ. ಇನ್ನು ಇವ್ರಾಗಿಂದ ಈ ಕಡೆ ಅಂತ ರಿಚಾ ಘೋಷ್ ಅವ್ರು ಬರ್ತಾರೆ. ರಿಚಾ ಘೋಷ್ ಅವ್ರ ಒಟ್ಟೇನು ಇವತ್ತು ದೊಡ್ಡ ಹವಾ ಎಬ್ಸಕ್ಕೆ ಆಗಲಿಲ್ಲ. ಸೊ ಲಘುಟ ಔಟ್ ಹಾಕೋರು. ಇನ್ನೇನು ಈ ಕಡೆ ಕನಿಕ್ ಕೌಜ್ ಅವ್ರು ಇರಲಿಲ್ಲ. ಅವ್ರ ಜಾಗದಾಗ ಸೀದಾ ವ್ಯಾರಮ್ ಅವ್ರು ಬಂದ್ಬಿಡ್ತಾರೆ. ಮಾನ್ಯ ಸ್ನೇಹ ರಾಣ ಅವ್ರು ಚಲೋ ಆಡಿದ್ರು. ವ್ಯಾರಮ್ ಅವ್ರಿಗೆ ಏನು ಇವ್ರೇನು ಬ್ಯಾಟ್ಸ್ಮನ್ ಏನು ಹಿಂಗೆ ಇವ್ರನ್ನ ಕಳ್ಸ್ಯಾರ ತಾನೆ ಆ ಟೈಮಿಗೆ ಅವ್ರು ಅಂತ ಜಾರ್ಜ್ ಅವನು ನಿನಗೆ ನೋಡ್ಲಾಕ್ ಬರ್ತಾನೆ ನೋಡು ಮುಚ್ಕೊಂಡ ನಾನು ಬ್ಯಾಟಿಂಗ್ ನಿನಗಿಂತ ಡಬಲ್ ಬರ್ತಂತ ಹೇಳಿ ಬಂದು ಕೂಡ ಪಾಯಿಂಟ್ 6 ಹೊಡೆದತ್ತ. 10 ಬಾಲಿಗೆ 30 ರನ್ ಹೊಡಿತಾರು. ಸೊ ಇನ್ನು 310 ಸ್ಟ್ರೈಕ್ ರೇಟ್ನ 10 ಬಾಲಿಗೆ 31 ರನ್ ಹೊಡೆದು ಕೂಡಲೇ ನಮ್ಮ RCB ಫುಲ್ ಬೂಸ್ಟ್ ಸಿಗ್ತೈತಿ. ಒಟ್ಟ 4 ಓವರ್ನ ಏನೈತಿ ಏನು ಹೇಳ್ತಾರೆ ಒಟ್ಟ ಧ್ವಂಸನ ಮಾಡಿ ಹೋದ್ರ ಮುಂಬೈ ಇಂಡಿಯನ್ಸಕ್ಕೆ. ಸೊ ಹೇಳ್ಬೇಕಾರೆ ದೊಡ್ಡ ದಗದನ ಮಾಡಿದ್ರು. ಒಟ್ಟ ಸರ್ವನಾಶ ಮಾಡೋದ್ರು ಮುಂಬೈದವ್ರಿಗೆ. ಅಲ್ಲಿ 200 ಲಾಸ್ಟ್ ಬಾಲಿಗೆ 1 6 ಹೊಡೆದೇನೈತಿ. ನಮ್ಮ RCB ಅವ್ರು ಟೋಟಲ್ ಸ್ಕೋರ್ ಎಷ್ಟು ತಂದಿಡ್ತಾರೋ 200 ತಂದಿಡ್ತಾರೋ. 200 ತಂದು ಕೂಡಲೇ ಏನೈತಿ ಈ ಕಡೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬರ್ತಾರಲ್ಲ ಮುಂಬೈದವ್ರು ಅಂಜಿಸಿ ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ಒಂದು ಟೈಮಿಗೆ ಈ ಹೇಲಿ ಮ್ಯಾಥ್ಯೂಸ್ ಆಮೇಲೆ ಕರೆಕ್ಟ್ ಹೆಂಗೆ ಆಟ ಕೊಡಲಿಲ್ಲ. ಹೇಲಿ ಮ್ಯಾಥ್ಯೂಸ್ ಅಂತೂ ಫುಲ್ ಅಂಜಿಸಿ ಬಿಟ್ರು. ಅವಾಗ ಬಂದರು ನಮ್ಮ ಆಕಾಶ್ ಸ್ನೇಹ ರಾಣ ಅವರು. ಬಂದ ಕೂಡಲೇ ಹೇಲಿ ಮ್ಯಾಥ್ಯೂಸ್ ಅವ್ರು ತೆಗೆದ್ರು. 2ನೇ ಓವರ್ ಬಂದರು ಅಮಿಲ್ ಯಕ್ಕರ್ ಅವ್ರು ತೆಗೆದ್ರು. 3ನೇ ಸಲ ಬಂದರು ಎಸ್ಸಿಗ ಬಾಟಿ ಅವ್ರು ತೆಗೆದ್ರು. ಬಂದು ಈಗ ಮೊದಲಿನ ಓಪನರ್ಸ್ ಮತ್ತು ಈಗಿನ ಓಪನರ್ಸ್ ಅಟ್ರನ್ ವಿಕೆಟ್ ತೆಗೆದ್ರು. ಸೊ ಸ್ನೇಹ ರಾಣ ಅವರು ಒಂದು ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ನಾಗ.
ಸೊ ಅವ್ರದಾಗಿಂದ ಈ ಕಡೆ ಎಮ್ಲಿಯಕರು ಮತ್ತೆ ಹೆಲಿ ಮತ್ತೆ ಹೊಡಿ ಆಡ್ಕೋತ ಔಟ್ ಹಾಕರು. ಹೆಲಿ ಮತ್ತೆ ಅವ್ರದಾಗಿಂದ ಎಮ್ಲಿಯಕರು ಭಾಳ ಕಾಟ ಕೊಡಂಗಿಲ್ಲ, ಇವರು ಔಟ್ ಹಾಕರು. ಆ ಕಡೆಯಿಂದ ನ್ಯಾಚಿ ಶಿವರ್ ಬಂಟು ಇವ್ರು ಭಾಳ ಅಂದ್ರೆ ಭಾಳ ಕಾಡಿದ್ರು ಇವತ್ತಿನ ಆರ್ ಸಿ ಬಿ ಮೇನ್ ಕಾಡ್ದ ಅಂದ್ರೆ ಇವ್ರಿಂದ ಆಟ ಇಲ್ಲ ಇಟ್ಟಿದಕ್ಕ ಬತ್ತು ಇಲ್ಲಿದಕ್ಕ ಯಾವಾಗ ಆಟ ಆವಾಗ ಮುಂಬೈದಾಗ ಸೋಲ್ತಿದ್ರು. ಇಟ್ ಸಮೀಪ ಬರ್ಲಕ್ಕ ಅವ್ರ ಕಾರಣ. ಇವು ನ್ಯಾಟ್ಲಿ ಶಿವರ್ ಬ್ರಾಂಟ್ ಅವರು ಮತ್ತು ಹರ್ಮನ್ಪ್ರೀತ್ ಕೌರ್ ಅವರು ಲಗೋಟ್ ಔಟ್ ಹಾಕೋರು. ಮತ್ತು ಸಜನಾ ಸಜೀವನ್ ಇವ್ರು ಸ್ವಲ್ಪ ಆಡ್ತಾರೋ. ಮತ್ತು ಕಮಲಿನಿ ಅವ್ರು ಏನಂತ ಅವರು ಸ್ವಲ್ಪ ಆಡಿ ಸೊ 9 ವಿಕೆಟ್ಗೆ ಅಷ್ಟು ಹೊಡೆದು ಒಟ್ಟು 11 ರನ್ ಗೆಲ್ತಾರೆ ನಮ್ಮ ಆರ್ ಸಿ ಬಿ ಅವರು. ಸೊ ನಮ್ಮ ಆರ್ ಸಿ ಬಿ ಸೋಲಿಂದ್ರ ಇದು ಗೆಲುವಿನಿಂದ ಈ ಸೀಸನ್ ಮುಗಿಸ್ತೈತಿ. ದ್ಯಾಟ್ಸ್ ಅ ಗುಡ್ ಸೀಸನ್ ಅಂತ ಹೇಳ್ಬೇಕು. ನಮ್ಮ ಆರ್ ಸಿ ಬಿ 2023 ಹಿಂಗೆ ಒಟ್ಟ 2-3 ಮ್ಯಾಚ್ ಆಟ ಗೆದ್ದಿದ್ರು. 2024 ಬಂದು ಕಪ್ ಗೆದ್ದು ಹಿಸ್ಟ್ರಿನೇ ಮಾಡಿದ್ರು. ಸೊ ನಮ್ಮ ಆರ್ ಸಿ ಬಿ ಹಂಗೆ 2026 ಈ 2025 ಹೆಂಗೆ ಕೆಟ್ಟ ಸೀಸನ್ ಆಗೈತೆ, ಮುಂದಿನ ವರ್ಷಕ್ಕೆ ಚಲೋ ಸೀಸನ್ ಆಗಿ ಮತ್ತೊಂದ್ಸಲ ಕಪ್ ಗೆರ್ತೈತೆ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಮ್ಮೆ ವಿಡಿಯೋ ಹಚ್ಕೋಣ. ಎಲ್ರಿಗೂ ನಮಸ್ಕಾರ.